ನಿಮ್ಗೆ ಡ್ರಿಪ್ಪಿನ ಬಳ್ಳಿ ಮಾಡೋದ್ರಲ್ಲಿ, ತೋಟಕ್ಕೆ ಡ್ರಿಪ್ ಮಾಡೋದ್ರಲ್ಲಿ ಒಂದು ಒಳ್ಳೆ ಟಿಪ್ಸ್ ಇದೆ. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ತೋರಿಸಿರಲ್ಲ. ಫಸ್ಟೇ ಏನು ಮಾಡಿದ್ದೀನಿ, ಎಲ್ಲ ಅದಕ್ಕೆ ಎಷ್ಟು ಅಳತೆಗೆ ಬೇಕೋ ಅದಕ್ಕೆ ಎಲ್ಲ ಚುಚ್ಚು ಅಂದರೆ ಬಳ್ಳಿ ಹಾಕೊಂಬಿಟ್ಟಿದ್ದೀನಿ. ರಬ್ಬರ್ ಟ್ಯೂಬು, ನೆಕ್ಸ್ಟ್ ಅದೇನು ನಮಗೆ ಕನೆಕ್ಟರ್ ಹಾಕ್ತೀವಿ, ಲ್ಯಾಟ್ರಲ್ ಟ್ಯೂಬು, ರಬ್ಬರ್ ಕನೆಕ್ಟರ್ ಎಲ್ಲದನ್ನು ಫಸ್ಟ್ ಮೇಲ್ಗಡೆನೇ ಹಾಕ್ಕೊಂಡು ಆಮೇಲೆ ಪ್ರೆಸ್ ಮಾಡೀನಿ. ಯಾಕೆಂದರೆ ಗುಂಡಿ ತೆಗೆದು ಅಲ್ಲಿ ಫಸ್ಟ್ 2 ಇಂಚಿನ ಪೈಪ್ ಹಾಕಿ ಅದ್ರ ಕೆಳಗಡೆ ಗುಂಡಿ ಒಳಗೆ ಇಳಿದು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಒಂದು ಟಿಪ್ಸು, ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಈ ವೀಕು ಇನ್ನೊಂದೇನೆಂದರೆ ಬಾಳೆದೆಲೆ ಕೊಯ್ಕೊಂಡು ಹೋಗಿ ಬಂದಿದ್ದರು. ಆ್ಯಕ್ಚುಲಿ ಬಾಳೆ ಬೆಳೆಗಾರರಿಗೆ ಒಂದು ಟಿಪ್ಸು, ನೀವೇನೆಂದರೆ ಬರೀ ಬಾಳೆ ಗೊನೆಯಿಂದನೇ ದುಡ್ಡು ಮಾಡ್ಬೋದು ಅನ್ನೋದೇನಿಲ್ಲ. ಬಾಳೆದ್ರಲ್ಲಿ ಎಲೆಯಲ್ಲಿ ಕೂಡ ದುಡ್ಡು ಮಾಡ್ಬೋದು. ನಿಮಗೆ ಒಳ್ಳೆ ಸೀಸನ್ಗಳಲ್ಲಿ ಎಲ್ಲ ಫೆಸ್ಟಿವಲ್ಲು, ಮದುವೆ ಸೀಸನ್ಗಳಲ್ಲೆಲ್ಲ ರೆಗ್ಯುಲರ್ ಬಾಳೆ ಎಲೆ ಕೂಡ ತೊಗೊಂಡೋಗ್ತಾರೆ. ನೀವು ಚೆನ್ನಾಗಿ ಬಾಳೆ ಎಲೆ ಇತ್ತು ಅಂದರೆ ಅದನ್ನು ಬಂದು ತೊಗೊಂಡೋಗ್ತಾರೆ. ಅದರಲ್ಲೂ ಒಳ್ಳೆ ದುಡ್ಡಾಗುತ್ತೆ. ನೀವು ಅದನ್ನು ಕೂಡ ಒಂದು ಟ್ರೈ ಮಾಡಿ. ಅಂದರೆ ಬರೀ ಓನ್ಲಿ ಬಾಳೆ ಗೊನೆ ಮಾತ್ರ ಇಂದ ದುಡ್ಡು ಮಾಡ್ಬೋದು ಅಂತ ಮಾಡೋಕ್ಕೆ ಹೋಗಬೇಡಿ, ಯಾರು ಬಾಳೆ ಬೆಳಿತೀರಾ. ನೆಕ್ಸ್ಟ್ ಅದಾದಮೇಲೆ ಒಂದಿಷ್ಟು ಬಾಳೆಗೊನೆಯೂ ಸಿಕ್ಕಿದ್ದು ಈ ವಾರ. ಅದನ್ನು ಎಲ್ಲ ಕಡಿದ್ಬಿಟ್ಟು ನೆಕ್ಸ್ಟ್ ಇಲ್ಲ ಮಂಡಿಗೆ ತೊಗೊಂಡೋಗಿ ಕೊಡಬೇಕು. ಮಂಡಿಗೆ ತೊಗೊಂಡೋಗಿ ಅದನ್ನೆಲ್ಲ ಟ್ರ್ಯಾಕ್ಟ್ರಿ ಲೋಡ್ ಮಾಡಿಕೊಂಡು ಸೀದಾ ಮಂಡಿಗೆ ತೊಗೊಂಡೋಗಿ ಕೊಟ್ಟು, ಸೊ ಈ ವಾರದ ಕೆಲಸ ಮುಗಿಸಿದ್ದೆ. ಏನು ಅಂದ್ಕೊಂಡಿದ್ದೆ ಅದಾಯಿತು. ಇನ್ನೇನು ಮುಗಿಸ್ಮೇಲೆ ಗೊತ್ತಲ್ಲ, ಬೇರೆ ಆಪ್ಷನ್ ಇಲ್ಲ. ಬ್ಯಾಗು ಇಡಿ, ಬೆಂಗಳೂರಿನ ನಡಿ ಅಂತೇಳಿ ಸೀದಾ ಬೆಂಗಳೂರು ಕಡೆ ಹೋಗಿದ್ದಾಯಿತು. ಸಿಗೋಣ ನೆಕ್ಸ್ಟ್ ವಾರ ಮುಂದಿನ ವೀಡಿಯೋದಲ್ಲಿ ವಿತ್ ನ್ಯೂ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.